ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಚಪ್ಪಲಿ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಏನದು ಚಪ್ಪಲಿ ಸಂಕಷ್ಟ ಅಂತ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಮೇಲೆ ನಡೆದಂತಹ ಹಲ್ಲೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಪೊಲೀಸರು ಸಂಗ್ರಹ ಮಾಡಿರುವಂತಹ ಸಾಕ್ಷಿ ಉತ್ತರ ಕೊಡ್ತಾ ಇದೆ. ನೋಡಿ, ಪವಿತ್ರ ಗೌಡಗೆ ಚಪ್ಪಲಿ ಸಂಕಷ್ಟ ಎದುರಾಗ್ತಾ ಇದೆ. ಪವಿತ್ರ ಗೌಡ ಅವತ್ತು ಹಾಕಿದಂತಹ ಚಪ್ಪಲಿ ಮೇಲೆ ರೇಣುಕಾಸ್ವಾಮಿಯ ದೇಹದಿಂದ ಚಿಮ್ಮಿದ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸೊ ಇದು ಆಕೆಯ ನೇರ ಭಾಗಿತ್ವಕ್ಕೆ, ಈ ಕೃತ್ಯದಲ್ಲಿ ಆಕೆಯ ನೇರ ಭಾಗಿತ್ವಕ್ಕೆ ಸಾಕ್ಷ್ಯನ ನುಡಿತಾ ಇದೆ. ಸೊ ಈಕೆಗೆ ಇನ್ನಷ್ಟು ಕಾನೂನು ಸಂಕಷ್ಟ ಬಿಗಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಬ್ಬ ವ್ಯಕ್ತಿಯನ್ನ ವಿಪರೀತ ಪ್ರಮಾಣದಲ್ಲಿ ಹಲ್ಲೆ ಮಾಡಿದಾಗಲೇ ಆತನ ಬಾಡಿಯಿಂದ ರಕ್ತ ಚಿಮ್ಮೋದು, ಎದುರುಗಡೆ ಇದ್ದಂತಹ ಪರ್ಸನ್ನ ಬಟ್ಟೆಗಿರ್ಬೋದು ಅಥವಾ ಚಪ್ಪಲಿಗಿರ್ಬೋದು. ಸೊ ಈಕೆ ಕೂಡ ಸ್ಪಾಟಲ್ಲಿ ಇದ್ರು ಅನ್ನೋದಕ್ಕೆ ಈ ಸಿಕ್ಕಿರುವಂತಹ ಸಾಕ್ಷ್ಯ ಅಥವಾ ವಿಧಿವಿಜ್ಞಾನದಲ್ಲಿ ರಿಪೋರ್ಟ್ನಲ್ಲಿ ಗೊತ್ತಾಗಿರುವಂತಹ ಸಾಕ್ಷ್ಯ ಪ್ರಬಲವಾಗಿ ನುಡಿತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಬಟ್ಟೆ ಮೇಲೆ ಇದ್ದಂತಹ ರಕ್ತದ ಕಲೆಗಳು ದರ್ಶನ್ ಭಾಗಿತ್ವದ ಬಗ್ಗೆ ನೇರ ಸಾಕ್ಷಿನ ನುಡಿತಾ ಇತ್ತು. ಪವಿತ್ರ ಗೌಡ ಕೂಡ ಆ ದಿನ, ಅಂದರೆ ಹಲ್ಲೆಯಾದಂತಹ ದಿನ, ಹತ್ಯೆ ಆದಂತಹ ದಿನ ಕ್ರೈಮ್ ಸೀನ್ನಲ್ಲಿ ಇದ್ರು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. CCTV ಫುಟೇಜಿಂದ ಹಿಡಿದು ಆಮೇಲೆ ಅವರಿಗೆ ಸಂಬಂಧಪಟ್ಟಂತಹ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡೋದ್ರ ಮೂಲಕ ಈಗ ಚಪ್ಪಲಿ ಸಂಕಷ್ಟ ಮುಂದುವರಿತಾ ಇದೆ.